ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ನಿಮಗೆ ವಿಶೇಷವಾದ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಸ್ನೇಹಿತರೆ ನೋಡಿ, ಇವಾಗ ಶ್ರಾವಣ ಮಾಸ ಎಲ್ಲ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಶಿವನ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಾ, ವಿಷ್ಣು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಾ. ಆ ಹೋಗೋಂಥ ಸಂದರ್ಭಗಳಲ್ಲಿ ನಿಮ್ಮ ಕಷ್ಟ ಸುಖನ ಹೇಳ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ದೇವರ ಮುಂದೆ ನೀವು ಗಂಟೆ ಇರುತ್ತಲ್ಲ, ಆ ಗಂಟೆನ ನೀವು ನಿಮ್ಮ ಕಷ್ಟ ಸುಖನೆಲ್ಲ ಹೇಳ್ಕೊಂಡು ದೇವರು ಪ್ರಾರ್ಥನೆ ಮಾಡಿ ಮತ್ತೆ ಮನೆಗೆ ಬರೋವಂಥ ಸಂದರ್ಭದಲ್ಲಿ ಅಪ್ಪಿ ಕೂಡ ನೀವು ಬರುವಾಗ ಮತ್ತೆ ನೀವು ಗಂಟೆನ ಬಾರಿಸಿ ಬರೋವಂಥ ಅಭ್ಯಾಸನ ಖಂಡಿತವಾಗ್ಲೂ ಇಟ್ಕೊಂಬಿಡಿ. ಯಾಕಂದರೆ ನೀವು ದೇವಸ್ಥಾನದಿಂದ ಬರುವಾಗ ಮತ್ತೆ ಗಂಟೆ ಬಾರಿಸಲು ನೀವು ಬಾರಿಸಿದ್ದೇ ಆದರೆ ನಿಮಗೆ ಕಷ್ಟ ಕಾರ್ಪಣ್ಯಗಳು ಮತ್ತೆ ನಿಮಗೆ ಶುರುವಾಗೋವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ, ನಾವು ಒಂದು ಪೂಜಾ ವಿಧಾನ ಇರ್ಬೋದು ಅಥವಾ ಒಂದು ದೇವಸ್ಥಾನದಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಡ್ಕೊಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಂತ ಅಂದರೆ ಸ್ನೇಹಿತರೆ, ಇವಾಗ ಶ್ರಾವಣ ಮಾಸ ತುಂಬ ಪವಿತ್ರವಾದ ಮಾಸ. ಅದರಲ್ಲೂ ಶಿವನ ದೇವಸ್ಥಾನಗಳಲ್ಲಿ, ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕ ಎಲ್ಲ ಮಾಡ್ತಾ ಇರ್ತಾರೆ. ಪ್ರತಿ ವಾರ ಸೋಮವಾರ ಹೊತ್ತು ಶಿವನ ದೇವಸ್ಥಾನಕ್ಕೆ ಹೋಗ್ತೀರಾ, ರುದ್ರದೇವರಿಗೆ ಹೋಗ್ತೀರಾ, ಅಲ್ಲಿರೋಂಥ ಗಂಟೆಗಳನ್ನ ಬೇಕಾದಷ್ಟು ಸರಿ ಬಾರಿಸ್ತೀರಾ. ಆ ರೀತಿ ಎಲ್ಲ ಗಂಟೆಗಳನ್ನ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಬಾರಿಸೋಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ಗಂಟೆ ಬಾರಿಸೋದು ಒಂದು ವಿಧಾನ ಇದೆ. ಅದೇ ರೀತಿ ನಾವು ಗಂಟೆನ ಬಾರಿಸಿ ಬರಬೇಕಾಗುತ್ತೆ. ಆಗ ಬಾರಿಸಿದಾಗ ಮಾತ್ರ ನಮ್ಮ ಇಷ್ಟಾರ್ಥಗಳು ಅಥವಾ ನಮ್ಮ ಕಷ್ಟ ನೋವುಗಳನ್ನ ಅಥವಾ ಯಾವುದೇ ಒಂದು ಪೂಜೆ ಪುನಸ್ಕಾರನ ಮಾಡಿ ದೇವರ ಹತ್ರ ನಾವು ಅರ್ಪಣೆ ಮಾಡಿ ಬರುವಾಗ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಆಚರಣೆಗಳು ಮತ್ತು ದೇವರ ಪೂಜೆ ವಿಧಿ ವಿಧಾನಗಳ ಕುರಿತು ಅನೇಕ ನೀತಿ ನಿಯಮಗಳಿವೆ. ಅಂತಹ ನಿಯಮಗಳಲ್ಲಿ ನಾವು ಕೆಲವೊಂದನ್ನು ಕಡ್ಡಾಯವಾಗಿ ಪಾಲಿಸಿದರೆ ಇನ್ನೂ ಕೆಲವೊಂದನ್ನು ಅಲ್ಲಗಳೆಯುತ್ತೇವೆ. ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಗಂಟೆ ಬಾರಿಸುವ ಪದ್ಧತಿಯನ್ನು ಹುಟ್ಟಿನಿಂದಲೂ ಅನುಸರಿಸಿಕೊಂಡು ಬಂದಿದ್ದೇವೆ. ಯಾವುದೇ ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡಿದರೂ ನಾವಲ್ಲಿ ಗಂಟೆಯನ್ನು ನೋಡಬಹುದು. ದೇವಾಲಯವನ್ನು ಪ್ರವೇಶಿಸಿದಾಗ ಗಂಟೆಯನ್ನು ಬಾರಿಸಬೇಕೆನ್ನುವುದು ಧರ್ಮ ಗ್ರಂಥಗಳಲ್ಲಿನ ನಿಯಮವಾಗಿದೆ. ಆದರೆ ದೇವಸ್ಥಾನದಿಂದ ಹಿಂದಿರುಗಿ ಬರುವಾಗ ಗಂಟೆಯನ್ನು ಬಾರಿಸುವುದು ಸೂಕ್ತವಲ್ಲ. ದೇವಸ್ಥಾನದಿಂದ ಹಿಂದಿರುಗಿ ಬರುವಾಗ ನಾವು ಗಂಟೆಯನ್ನು ಬಾರಿಸಿದರೆ ಏನಾಗುತ್ತದೆ ಅಂದರೆ ನೋಡಿ, ದೇವಸ್ಥಾನದಲ್ಲಿರುವ ಗಂಟೆಗಳ ಮಹತ್ವವೇನು? ಧಾರ್ಮಿಕ ಸಿದ್ಧಾಂತಗಳು ಹೇಳುವ ಪ್ರಕಾರ ದೇವಾಲಯದಲ್ಲಿರುವ ಗಂಟೆಯ ಶಬ್ದಗಳು ಸೃಷ್ಟಿಯ ಆರಂಭವನ್ನು ಸೂಚಿಸುತ್ತದೆ ಎಂದು ಹೇಳುತ್ತದೆ. ಏಕೆಂದರೆ ಸೃಷ್ಟಿ ಉಗಮಗೊಂಡು ಮೊದಲು ಸೃಷ್ಟಿಯಿಂದ ಗಂಟೆಯ ಶಬ್ದ ಕೇಳಿ ಬಂದಿತು ಎನ್ನುವ ನಂಬಿಕೆ. ಇದರೊಂದಿಗೆ ನಾವು ಗಂಟೆಯನ್ನು ಬಾರಿಸಿದಾಗ ಅದರಿಂದ ಓಂ ಎನ್ನುವ ಶಬ್ದವನ್ನು ಕೇಳಿಸಿಕೊಳ್ಳಬಹುದಾಗಿದೆ. ಈ ಓಂಕಾರದ ಶಬ್ದವು ದೇವಾಲಯದಲ್ಲಿನ ವಿಗ್ರಹಗಳ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ಮತ್ತು ಭಕ್ತಿಯ ಪ್ರಭಾವವನ್ನು ಹೆಚ್ಚಿಸುತ್ತದೆ ಎನ್ನುವ ನಂಬಿಕೆ ಇದೆ. ದೇವಸ್ಥಾನವನ್ನು ಪ್ರವೇಶಿಸುವಾಗ ಯಾಕೆ ಗಂಟೆ ಬಾರಿಸಬೇಕು? ಪುರಾಣಗಳ ಪ್ರಕಾರ ಶಂಖ, ಗಂಟೆ ಮತ್ತು ಜಾಗಟೆಯ ಸ್ವರ್ಗೀಯ ಶಬ್ದವು ಮನುಷ್ಯನ ದೇಹದಿಂದ ಎಲ್ಲ ಕೆಟ್ಟ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕುತ್ತದೆ ಎಂದು ಹೇಳಲಾಗಿದೆ. ನಾವು ದೇವಸ್ಥಾನಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಕೆಟ್ಟ ಆಲೋಚನೆಗಳು ಸೇರಿದಂತೆ ಎಲ್ಲ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ದೂರಾಗಿಸಿಕೊಳ್ಳಲು ದೇವಸ್ಥಾನವನ್ನು ಪ್ರವೇಶಿಸಿದಾಕ್ಷಣ ಮೊದಲ ಗಂಟೆಯನ್ನು ಬಾರಿಸಬೇಕು. ಗಂಟೆಯ ಈ ನಾದವು ನಿಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಕಂಪನಗಳನ್ನು ನಾಶ ಮಾಡುತ್ತದೆ. ಅಂದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಮೊದಲಿಗೆ ನಾವು ದೇವಸ್ಥಾನದಲ್ಲಿ ಗಂಟೆನ ಬಾರಿಸಬೇಕಾಗುತ್ತೆ. ಆ ನಂತರ ನಾವು ನಮ್ಮ ಇಷ್ಟಾರ್ಥಗಳು ಯಾವ್ಯಾವಿದೆ, ನಮ್ಮ ಕಷ್ಟ ಏನು, ನಮ್ಮ ನೋವೇನು, ಪ್ರತಿಯೊಂದನ್ನು ಕೂಡ ನಾವು ದೇವರ ಮುಂದೆ ನಾವು
ನೋಡ್ಕೊಬೇಕಾಗುತ್ತೆ. ನಾವು ಆ ರೀತಿ ಮಾಡೋದಿಲ್ಲ. ಏನಂತಂದರೆ ನಮ್ಮ ಇಷ್ಟ ಬಂದಂಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ, ಬೇರೆಯವರನ್ನು ನೋಡಿಕೊಂಡೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತೀವಿ. ಯಾವಾಗಲೂ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋದಾಗ ಜಾಸ್ತಿ ನಾವು ಭಗವಂತನ ನೋಡಬೇಕು, ಭಗವಂತನ ಅಲಂಕಾರನ ನೋಡಬೇಕು, ಭಗವಂತನ ದೀಪೋತ್ಸವ ನೋಡಬೇಕು, ಭಗವಂತನ ದೀಪದ ಬೆಳಕಲ್ಲಿ ನಮ್ಮನ್ನು ನಾವು ನೋಡ್ಕೊಬೇಕು. ದೇವರಲ್ಲಿ ಯಾವಾಗಲೂ ಅಷ್ಟೇ ನಿಷ್ಕಲ್ಮಶವಾದ ಕಣ್ಣುಗಳನ್ನ ನೋಡಬೇಕಾಗುತ್ತೆ. ಯಾಕಂದರೆ ನಮ್ಮ ನೋವುಗಳನ್ನ ನಾವು ಹೇಳ್ಕೊಳ್ಳೋದಕ್ಕೆ ಭಗವಂತನ ಹತ್ರ ಹೋದಾಗ ಭಗವಂತನ ಹತ್ರ ನಾವು ಮುಕ್ತವಾಗಿ ಮಾತಾಡೋ ಅಂಥದ್ದು, ಕೆಲವೊಂದು ವಿಷಯಗಳನ್ನ ನಾವು ಯಾರ ಹತ್ರನೂ ಹೇಳೋಕ್ಕಾಗದಲೇ ಇರೋ ಅಂಥದ್ದು, ಯಾವುದೋ ಒಂದು ನೋವಲ್ಲಿ ಒದ್ದಾಡ್ತಾ ಇರೋ ಅಂಥವ್ರು ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಜೊತೆ ನೇರವಾಗಿ ಮಾತಾಡೋ ಅಂಥ ಅಭ್ಯಾಸನ ಇಟ್ಕೊಂಡಾಗ ಭಗವಂತನಿಂದ ನಮಗೆ ಸಾಕ್ಷಾತ್ಕಾರ ಖಂಡಿತವಾಗ್ಲೂ ದೊರಕುತ್ತೆ. ಅದೇ ರೀತಿ ನಾವು ಗಂಟೆನ ನಾವು ಬಾರಿಸುವಾಗ ನಾವು ಈ ರೀತಿ ನಾವು ಶಂಖ, ಗಂಟೆ, ಜಾಗಟೆ, ಸ್ವರ್ಗೀಯ ಶಬ್ದವು ಮನುಷ್ಯನ ದೇಹದಿಂದ ಎಲ್ಲ ಕೆಟ್ಟ ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕುತ್ತೆ. ನಮ್ಮ ದೇಹದಲ್ಲಿ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇರ್ಬೋದು, ನನಗೇನೋ ಆಗ್ತಾ ಇದೆ, ಮಾನಸಿಕ ಕಾಯಿಲೆ ಆಗ್ತಾ ಇದೆ, ನನಗೆ ಒಬ್ಬರನ್ನ ನೋಡಿದ್ರೆ ಅಸಹ್ಯ ಪಟ್ಕೊಳ್ಳೋಂಗಾಗುತ್ತೆ, ನನಗೆ ಊಟ ಸೇರೋಲ್ಲ, ನಿದ್ದೆ ಬರಲ್ಲ, ಅಥವಾ ನನ್ನ ಶತ್ರುಗಳು ನನ್ನ ಜೊತೆನೇ ಇದ್ದು ನನಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ನನ್ನ ಜೊತೆ ಆರಾಮಾಗಿ ಊಟ ಮಾಡ್ತಾರೆ, ಅಥವಾ ನನ್ನ ಪಕ್ಕದ ಮನೆಯವರು ನನ್ನ ಜೊತೆ ಮೇಲಿನೊಟ್ಟಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಬೆನ್ನಿಂದೆ ನನ್ನಿಂದನೇ ಮಾತಾಡ್ತಾ ಇರ್ತಾರೆ, ನನಗೆ ಚೂರಿ ಹಾಕೋಂಥ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಕೆಟ್ಟ ಕೆಟ್ಟ ಭಾವನೆಗಳು ನಿಮ್ಮಲ್ಲಿ ಏನೇನೋ ತೋಚುತ್ತೋ ಅದನ್ನೆಲ್ಲ ನೀವು ಭಗವಂತನಿಗೆ ಒಪ್ಪಿಸ್ಬಿಡ್ಬೇಕು. ಭಗವಂತನ ಹತ್ರ ಹೋದಾಗ ನೀವು ನಿಷ್ಕಲ್ಮಶವಾದ ಪರಿಶುದ್ಧವಾದ ಮನಸ್ಸಿನಿಂದ ಆ ಗಂಟೆಯ ಸ್ಪರ್ಶ ಇರುತ್ತಲ್ಲ, ಆ ಗಂಟೆನ ಹಿಡ್ಕೊಂಡು ನಿಮ್ಮಲ್ಲಿ ಏನೇನು ನೋವುಗಳಿದೆಯೋ ಅದನ್ನೆಲ್ಲ ನೀವು ಹೇಳ್ಕೊಂಡು ಭಗವಂತನಿಗೆ ನೀವು ಗಂಟೆನ ಬಾರಿಸೋದ್ರಿಂದ ನಿಮ್ಮಲ್ಲಿರೋ ಅಂಥ ಕೆಟ್ಟ ನೆಗೆಟಿವ್ ಥಾಟ್ಸ್ಗಳಿರ್ಬೋದು, ನೆಗೆಟಿವ್ ವಿಚಾರಗಳಿರ್ಬೋದು, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಏನಾದರೂ ಕೆಟ್ಟ ಗುಣಗಳಿದ್ದರೆ ಅದೆಲ್ಲ ಹೋಗೋದಕ್ಕೆ ಅದು ಖಂಡಿತವಾಗ್ಲೂ ಪೂರಕವಾದ ಸಹಾಯನ ಆ ಗಂಟೆಯ ನಾದ ನಮಗೆ ಸಹಾಯ ಮಾಡುತ್ತೆ ಅನ್ನೋದು ನಮಗೆ ನೆನಪಿರಬೇಕು. ಯಾವಾಗಲೂ ಅಷ್ಟೇ ನಾವು ಗಂಟೆನ ಹೋಗಿದ್ದ ತಕ್ಷಣ ನಾವು ಗಂಟೆನ ದೇವರ ಮುಂದೆ ಮೊದಲಿಗೆ ನಿಂತ್ಕೊಂಡು ನಿಮ್ಮ ಕಣ್ಣುಗಳಿಂದ ನೀವು ದೇವರನ್ನು ನೋಡಿ ತದನಂತರ ನೀವು ಗಂಟೆನ ನೀವು ಬಾರಿಸಬೇಕಾಗುತ್ತೆ. ಅದಾದ ನಂತರ ನೀವು ದೇವಸ್ಥಾನದಿಂದ ಹಿಂದಿರುಗುವಾಗ ಈ ಕಾರಣಕ್ಕಾಗಿ ಗಂಟೆಯನ್ನು ಯಾವತ್ತೂ ಬಾರಿಸದಿರಿ. ಏನಂತ ಅಂದರೆ ಗಂಟೆಯನ್ನು ಬಾರಿಸಿ ದೇವಸ್ಥಾನವನ್ನು ಪ್ರವೇಶಿಸಿ ದೇವರು ಮತ್ತು ದೇವತೆಗಳ ದರ್ಶನವನ್ನು ಪಡೆದುಕೊಂಡ ನಂತರ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಮತ್ತು ಶಕ್ತಿ ಸಂಚಾರವಾಗಲು ಪ್ರಾರಂಭಿಸುತ್ತದೆ. ದೇವಸ್ಥಾನದಲ್ಲಿ ನಾವು ದೇವರ ನಾಮವನ್ನು ಹೇಳಿಕೊಂಡು ಭಜನೆಗಳನ್ನು ಆನಂದಿಸಿ ಭಕ್ತಿ ಗೀತೆಗಳನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವಸ್ಥಾನದಿಂದ ಹಿಂದಿರುಗುತ್ತೇವೆ. ಇಂತಹ ಸಮಯದಲ್ಲಿ ನಾವು ಮತ್ತೊಮ್ಮೆ ಗಂಟೆಯನ್ನು ಬಾರಿಸಿದರೆ ಅದು ನಮ್ಮಲ್ಲಿನ ಶಕ್ತಿಯನ್ನು ಗೊಂದಲಗೊಳಿಸುತ್ತದೆ ಅಥವಾ ನಾವು ಪಡೆದ ದೈವಿಕ ಕಂಪನವನ್ನು ನಾಶ ಮಾಡುತ್ತದೆ. ಈ ಕಾರಣಕ್ಕಾಗಿ ನಾವು ದೇವಾಲಯದಿಂದ ಪಡೆದ ಧನಾತ್ಮಕ ಶಕ್ತಿಯನ್ನು ನಮ್ಮಲ್ಲಿಯೇ ಉಳಿಸಿಕೊಳ್ಳುವುದಕ್ಕಾಗಿ ಗಂಟೆಯನ್ನು ಬಾರಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಆಮೇಲೆ ನೋಡಿ, ಅದನ್ನೇ ನಾನು ಹೇಳ್ತಾ ಇರೋದು, ನೀವು ಭಗವಂತನ ಹತ್ರ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಂಡಿರ್ತೀರಾ. ನಿಮ್ಮ ಕನಸು, ನಿಮ್ಮ ಆಸೆ, ನಿಮ್ಮ ಭಾವನೆಗಳು, ನಿಮ್ಮ ದುಃಖ ಏನೇನು ಬೇಕು ಪ್ರತಿಯೊಂದನ್ನು ನೀವು ದೇವರ ಹತ್ರ ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಂಡು ಎಲ್ಲನೂ ಹೇಳ್ಕೊಂಡು ಅಲ್ಲಿ ಪ್ರದಕ್ಷಿಣೆ ಮಾಡಿರ್ತೀರ, ಪ್ರಸಾದ ಸೇವನೆ ಮಾಡಿರ್ತೀರ, ಪ್ರತಿಯೊಂದು ಮಾಡಿ ಬರೋಂಥ ಸಂದರ್ಭದಲ್ಲಿ ನೀವು ಮತ್ತೆ ಹೋಗಿ ನೀವೇನಾದರೂ ಅಪ್ಪಿತಪ್ಪಿ ಕೂಡ ಗಂಟೆನ ಬಾರಿಸಿದ್ರೆ ಆದರೆ ತಡಿ ಇನ್ನೊಂದು ಸರಿ ಹೋಗೋಣ, ಮತ್ತೊಂದು ಸರಿ ಹೋಗೋಣ ಅಂತೇಳಿ ನೀವು ಇನ್ನೊಂದೊಂದೊಂದು ಸರಿ ಗಂಟೆಗಳನ್ನ ನಿಮ್ಮ ಇಷ್ಟ ಬಂದಂಗೆ ನೀವು ಬಾರಿಸ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಪಡೆದುಕೊಂಡಂತಹ ದೇವರ ಅನುಗ್ರಹದಿಂದ ಪಡೆದುಕೊಂಡಂಥ ಆಶೀರ್ವಾದ ಇರ್ಬೋದು, ಅಥವಾ ದೇವರು ನಿಮಗೆ ಅಷ್ಟು ಅಂತ ಅಂದಿರೋ ಆಶೀರ್ವಾದ ನಿಮಗೆ ನಶಿಸಿ ಹೋಗ್ಬೋದು, ಅದು ನಿಮಗೆ ಸಿದ್ಧಿಸದಲ್ಲೇ ಇರೋಂಥ ಪ್ರಯತ್ನ ಆಗ್ಬೋದು. ಈ ರೀತಿ ಆಗೋಂಥ ಪ್ರಯತ್ನಗಳಿರುವಾಗ ಖಂಡಿತವಾಗ್ಲೂ ನೀವು ದೇವಸ್ಥಾನದ ಒಳಗಡೆ ಅಂದರೆ ಪ್ರವೇಶ ಮಾಡೋಂಥ ಸಂದರ್ಭದಲ್ಲಿ ದೇವ ದರ್ಶನ ಮಾಡಿದ ನಂತರ ನೀವು ಗಂಟೆನ ಬಾರಿಸಿ ಪ್ರದಕ್ಷಿಣೆ ಸೇವೆ ಮಾಡಿ ಅಲ್ಲಿರೋಂಥ ತೀರ್ಥ ಪ್ರಸಾದನ ಸೇವನೆ ಮಾಡಿ ತದನಂತರ ಮನೆಗೆ ಬರುವಾಗ ಖಂಡಿತವಾಗ್ಲೂ ಇನ್ಯಾವತ್ತೂ ನೀವು ಮತ್ತೊಮ್ಮೆ ಹೋಗಿ ಗಂಟೆನ ಬಾರಿಸೋಂಥದ್ದನ್ನ ಖಂಡಿತವಾಗ್ಲೂ ಈ ಅಭ್ಯಾಸನ ರೂಢಿಸ್ಕೊಳ್ಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಕಾರಾತ್ಮಕ ಶಕ್ತಿಗಳು ಮತ್ತೆ ನಮ್ಮನ್ನು ಆವರಿಸ್ಕೊಂಡು ಬರೋಂಥ ಪ್ರಯೋಗ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೂ ದೇವಸ್ಥಾನಕ್ಕೆ, ಯಾವುದೇ ಒಂದು ದೇವಸ್ಥಾನ ಇರ್ಬೋದು, ಶಿವ ಇರ್ಬೋದು, ದುರ್ಗಾ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಅಥವಾ ಊರಿನಲ್ಲಿರುವಂಥ ಗ್ರಾಮ ದೇವತೆಗಳ ಪೂಜೆ ಮಾಡ್ತಾ ಇರ್ತೀರ. ಕೆಲವೊಬ್ಬರು ಗ್ರಾಮ ದೇವತೆಗಳಲ್ಲಿ ನಿಮಗೆ ಇಷ್ಟ ಬಂದಂಥ ಬೇಕಾದಷ್ಟು ಗಂಟೆ
ಗಂಟೆಗಳನ್ನ ಕಟ್ಟಿರ್ತಾರೆ. ಆ ಗಂಟೆಗಳನ್ನ ನೀವು ಬಾರಿಸೋಂಥ ಸಂದರ್ಭದಲ್ಲಿ ಈ ನಿಯಮಗಳನ್ನ ಖಂಡಿತವಾಗ್ಲೂ ಅನುಸರಿಸಿ. ಯಾಕಂದರೆ ನಾವು ಮಾಡುವಂಥ ಒಂದು ಸಣ್ಣ ಪುಟ್ಟ ಚಿಕ್ಕ ತಪ್ಪುಗಳು ನಮ್ಮ ಜೀವನದಲ್ಲಿ ನಾವು ಬೆಟ್ಟದಷ್ಟು ನೋವನ್ನು ಅನುಭವಿಸೋದಕ್ಕೆ ಕಾರಣಕರ್ತರೆ ನಾವೇ ಮಾಡಿಕೊಂಡು ನಾವೇ ತಪ್ಪನ್ನ ಮಾಡಿ ನಾವೇ ಅದಕ್ಕೆ ಶಿಕ್ಷೆನ ಅನುಭವಿಸೋ ಅಂಥದ್ದನ್ನ ನಾವು ಖಂಡಿತವಾಗ್ಲೂ ಮಾಡ್ಕೊಬಾರ್ದು. ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ವಿಷಯ ನಮಗೆ ಗೊತ್ತಿದೆ ಅಂದಾಗ ಅದನ್ನು ನಾವು ಒಂದು ರೀತಿ ತಿಳ್ಕೊಂಡು ಗೊತ್ತಿಲ್ಲದಿದ್ದ ವಿಷಯ ಬೇರೆಯವ್ರು ಯಾರಾದರೂ ಹೇಳಿದಾಗ ಅದನ್ನು ಅಟ್ಲೀಸ್ಟ್ ಅನುಸರಿಸೋಂಥ ಪ್ರಯತ್ನನ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಭಗವಂತನ ಸೇವೆನ ನಾವು ಮಾಡೋಕ್ಕೋದಾಗ ಭಗವಂತನ ಸೇವೆಗಳಲ್ಲಿ ಕಟ್ಟುಪಾಡು, ನಿಯಮ, ಪದ್ಧತಿ, ಆಚಾರ, ವಿಚಾರ, ಸಂಪ್ರದಾಯ ನಾನಾ ರೀತಿ ಇರ್ಬೋದು. ಅದೆಲ್ಲನೂ ನಾವು ಪಾಲಿಸೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ಕಣ್ಣು ಮುಂದೆ ಆಗೋವಂಥದ್ದು ಚಿಕ್ಕ ಪುಟ್ಟ ತಪ್ಪುಗಳು ಅಥವಾ ಚಿಕ್ಕ ಪುಟ್ಟ ಪದ್ಧತಿಗಳನ್ನಾದರೂ ನಾವು ಅನುಸರಿಸಬೇಕಾಗುತ್ತೆ. ಯಾಕಂದರೆ ನಮಗೆ ಭಗವಂತನ ಆಶೀರ್ವಾದ ಬೇಕೇ ಹೊರತು ಅಕ್ಕಪಕ್ಕದವರ ಆಶೀರ್ವಾದ ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ, ಅವ್ರು ನಮ್ಗೇನು ಕೊಡ್ತಾರೋ ಇವ್ರು ನಮ್ಗೇನು ಅನ್ಕೊತಾರೋ. ನೋಡಿ, ಭಗವಂತನ ಸೇವೆಯಲ್ಲಿ ನೀವು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಶ್ರೀಮಂತನೂ ಬಂದಿರ್ತಾನೆ, ಬಡವನು ಬಂದಿರ್ತಾನೆ. ಆದರೆ ಭಗವಂತ ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ತಾನೆ. ಯಾಕಂದರೆ ಭಗವಂತನಿಗೆ ಶ್ರೀಮಂತನ ಆಡಂಬರದ ಪೂಜೆನೂ ನೋಡ್ತಾನೆ, ಬಡವನಲ್ಲಿರೋಂಥ ಪೂಜೆನೂ ನೋಡ್ತಾನೆ. ಬಡವ ಆದವನು ಅವನ ಕೈಲಿರೋಂಥ ಒಂದು ಇಡೀ ಬಿಲ್ಪತ್ರೆ ತೊಗೊಂಡೋಗ್ಬೋದು, ಒಂದು ಇಡೀ ತುಳಸಿ ತೊಗೊಂಡೋಗ್ಬೋದು, ಅಥವಾ ಒಂದು ಇಡೀ ಮಲ್ಲಿಗೆ ಹೂವು ತೊಗೊಂಡೋಗ್ಬೋದು. ಶ್ರೀಮಂತರು ಬುಟ್ಟಿಗಟ್ಟಲೆ ಹೂವು ಕೊಡ್ಬೋದು. ಆದರೆ ಭಗವಂತ ಯಾವತ್ತೂ ನೀನು ಯಾಕೆ ಭಗವಂತ ಶ್ರೀಮಂತ ನೀನು ಒಂದು ಬುಟ್ಟಿ ತಂದು ಕೊಟ್ಟಿದ್ಯಾ ಅಂತ ಅವನಿಗೆ ಸಿಗಬೇಕಾಗಿರೋ ಅಂಥ ಪುಣ್ಯನ ಅವನಿಗೆ ಜಾಸ್ತಿ ಕೊಡೋದಿಲ್ಲ. ಒಂದು ಮಾತನ್ನು ನೀವು ತಿಳ್ಕೊಳ್ಳಿ, ಇವತ್ತಿನ ದಿನದಲ್ಲಿ ಶ್ರೀಮಂತರು ಅಂತ ಅಂದರೆ ಅವರು ಹೋದ ಜನ್ಮದಲ್ಲಿ ಮಾಡಿರೋಂಥ ಪುಣ್ಯದಿಂದ ಈ ಜನ್ಮದಲ್ಲಿ ಶ್ರೀಮಂತರಾಗಿರ್ತಾರೆ ಹೊರತು ಅವರು ಖಂಡಿತವಾಗ್ಲೂ ಈ ಜನ್ಮದಲ್ಲಿ ಅದೃಷ್ಟನ ಅವರು ಕೇಳ್ಕೊಂಬಂದಿರಲ್ಲ. ಯಾಕಂದರೆ ಈ ಜನ್ಮದಲ್ಲಿ ಅವರು ಶ್ರೀಮಂತರಾಗಿ ಹುಟ್ಟಿದ್ದಾರೆ ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ಭಗವಂತನಿಗೆ ನಾನಾ ರೀತಿಯ ಸೇವೆನ ಮಾಡಿರ್ತಾರೆ. ಅವರು ಭಗವಂತನಿಗೆ ಮೆಚ್ಚಿಸೋ ಅಂಥ ಕೆಲಸ ಕಾರ್ಯಗಳನ್ನ ಮಾಡಿರ್ತಾರೆ. ಆ ಕೆಲಸ ಕಾರ್ಯಗಳಿಂದ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ಅವರು ಮಾಡಿದ ಪುಣ್ಯದ ಪ್ರತಿಫಲ ಅವ್ರಿಗೆ ಈ ಜನ್ಮದಲ್ಲಿ ಸಿಕ್ಕಿರುತ್ತೆ ಅಷ್ಟೇ. ಆದರೆ ಈ ಜನ್ಮದಲ್ಲಿ ಅವರು ಶ್ರೀಮಂತರಾಗಿ ಅಹಂಕಾರ ಪಟ್ಟಿದ್ದೆ ಆದರೆ, ದುರಹಂಕಾರ ಪಟ್ಟಿದ್ದೆ ಆದರೆ, ಬೇರೆಯವ್ರನ್ನ ಅಣಕಿಸಿದ್ದೆ ಆದರೆ, ಬೇರೆಯವ್ರನ್ನ ವ್ಯಂಗ್ಯವಾಗಿ ಅವರು ನೋಡಿದ್ದೆ ಆದರೆ, ಈ ಪುಣ್ಯ ಅನ್ನೋದು ಈ ಜನ್ಮಕ್ಕೆ ಕೊನೆಯಾಗಿ ಮುಂದಿನ ಜನ್ಮದಲ್ಲಿ ಅವರು ಕೂಡ ಬಡವರಾಗಿ ಹುಟ್ಬೋದು. ಅದಕ್ಕೆ ನಾನು ಹೇಳೋದು, ಭಗವಂತನ ನಾವು ಸೇವೆ ಮಾಡೋ ಅಂಥ ಸಂದರ್ಭದಲ್ಲಿ ನನ್ನನ್ನು ನೀನು ಬಡವನಾಗಿ ಹುಟ್ಟಿಸಿದ್ಯಾ ಅಂತ ಯಾವತ್ತು ಭಗವಂತನ ಹತ್ರ ನೀವು ಶಪಿಸೋಕೆ ಹೋಗಬೇಡಿ. ಭಗವಂತನ ಹತ್ರ ನಾನು ಶ್ರೀಮಂತನಾಗಬೇಕು, ನನ್ನಲ್ಲಿರೋಂಥ ಪಾಪಕರ್ಮಗಳನ್ನ ನೀವು ನೀಗಿಸಿ, ನನ್ನಲ್ಲಿರೋಂಥ ಅಹಂಕಾರನ ನೀಗಿಸಿ, ನನಗೆ ಬೇರೆಯವ್ರ ಬಗ್ಗೆ ಇರೋಂಥ ಅಪಹಾಸ್ಯ ಮಾಡೋಂಥ ಬುದ್ಧಿಗಳನ್ನ ಹೋಗ್ಲಾಡಿಸಿ, ನಮಗೆ ಜ್ಞಾನ ಕೊಡಿ, ಬುದ್ಧಿ ಕೊಡಿ. ನನ್ನ ದೇಹ ಒಂದು ಪವಿತ್ರವಾಗಿರುವಂತೆ ನೀವು ನೋಡ್ಕೊಳ್ಳಿ. ಯಾವಾಗಲೂ ನಮ್ಮ ದೇಹದಲ್ಲಿ ನಮ್ಮ ದೇಹ ಮತ್ತು ಮನಸ್ಸು ಯಾವಾಗಲೂ ಒಳ್ಳೆ ಕೆಲಸನ ಮಾಡೋದಕ್ಕೆ ಪ್ರಚೋದನೆ ಕೊಡಿ. ಬೇರೆಯವ್ರನ್ನ ನೋಡಿ ನಾವು ಹೊಟ್ಟೆ ಉರಿವು ಪಡ್ಕೊಳ್ಳೋ ಅಂಥ ಮನಸ್ಥಿತಿಯಿಂದ ನಮ್ಮನ್ನು ದೂರ ಇಡಿ. ಕಷ್ಟ ಬರಲಿ ಸುಖ ಬರಲಿ ಯಾವುದೇ ಬಂದ್ರೂ ನಮ್ಮನ್ನು ನಾವು ಅರ್ಥಕೊಂಡು ಬಾಳೋ ಅಂಥ ಮಿತಿಯನ್ನು ನಮಗೆ ಕೊಡಿ. ಯಾವುದನ್ನು ನಾವು ಆಸೆ ಪಡಬೇಕು, ಯಾವುದನ್ನು ನಾವು ಆಸೆ ಪಡಬಾರ್ದು ಅನ್ನೋದನ್ನ ನಮಗೆ ತಿಳುವಳಿಕೆ ಮೂಲಕ ನಮಗೆ ಜ್ಞಾನ ಕೊಡಿ ಅಂತ ಭಗವಂತನ ನಾವು ಕೇಳ್ಕೊಬೇಕೇ ಹೊರತು ಭಗವಂತನ ಬೇರೆಯವ್ರನ್ನ ನೋಡಿ ನಾವು ಹೊಟ್ಟೆ ಉರಿ ಪಡ್ಕೊಳ್ಳೋದ್ರಿಂದ ಅಥವಾ ನಾವು ಬೆಳಗಿಂದ ಸಂಜೆವರೆಗೂ ಬೇರೆಯವ್ರ ಬಗ್ಗೆ ಕೂತ್ಕೊಂಡು ಮಾತಾಡಿಕೊಂಡು ಅವ್ರದ್ದಂಗೆ ಇವ್ರದಂಗೆ ಅಂತೇಳಿ ನಾವು ದೇವಸ್ಥಾನದಲ್ಲೂ ಕೂಡ ಹೋದಾಗಲೂ ಕೂಡ ಬೇರೆಯವ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇದ್ದರೆ ನಾವೆಲ್ಲಿ ಉದ್ಧಾರ ಆಗ್ತೀವಿ. ಅದಕ್ಕೆ ಭಗವಂತ ಯಾವಾಗಲೂ ಹೇಳ್ತಾನೆ, ನನ್ನ ಹತ್ರ ಬಂದಾಗ ನೀನು ಯಾವಾಗ್ಲೂ ಶುದ್ಧ ಮನಸ್ಸಿಂದ ಬಾ. ನಿನ್ನ ನೋವು ಎಷ್ಟೇ ನೋವು ಇರಲಿ, ಎಷ್ಟೇ ಕಷ್ಟಗಳಿರಲಿ, ಅದನ್ನು ನೀನು ಯಾರ ಹತ್ರ ಹೇಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ಬೇರೆಯವ್ರ ಹತ್ರ ನೀನು ನಿನ್ನ ನೋವನ್ನ ಹೇಳ್ಕೊಂಡಾಗ ಅವನು ಏನು ಮಾಡ್ತಾನೆ, ಇವತ್ತು ನಿನ್ನ ಹತ್ರ ಕೇಳಿಸ್ಕೊತಾನೆ. ಈಗ ನೀನು ಒಬ್ಬರ ಬಗ್ಗೆ ಮಾತಾಡಿದಾಗ ಒಬ್ಬ ವ್ಯಕ್ತಿ ನೀನು ಒಬ್ಬರ ಬಗ್ಗೆ ಮಾತಾಡಿ ಚಾಡಿನ ಅಥವಾ ಟೈಮ್ ಪಾಸನ್ನು ನೀನು ಮಾತಾಡಿಕೊಂಡು ನೀನು ಇವತ್ತು ಇನ್ನೊಬ್ಬನ ಹತ್ರ ಹೇಳ್ಕೊಂಡಾಗ ಅದೇ ವ್ಯಕ್ತಿ ಇನ್ನೊಬ್ಬನ ಹತ್ರ ಹೋಗಿ ನೀನು ಹೇಳಿದ್ದಕ್ಕೆ ಉಪ್ಪು ಖಾರನ ಬೆರೆಸಿ ಬೇರೆ ರೀತಿ ಹೇಳ್ತಾರೆ. ಆದರೆ ನನ್ನ ಹತ್ರ ಹೇಳ್ಕೊ, ನಿನಗೆ ಅನ್ಯಾಯ ಆಗಿದೆಯಾ, ನಿನಗೆ ಬೇಜಾರು ಮಾಡಿದಾರಾ, ನಿನಗೆ ಸಂಕಟ ಕೊಟ್ಟಿದ್ದಾರಾ, ಅಥವಾ ನಿನಗೆ ಕಷ್ಟ ಇದೆಯಾ, ನಿನಗೆ ಊಟಕ್ಕಿಲ್ವಾ, ಬಟ್ಟೆಗಿಲ್ವಾ, ನಿನಗೆ ನೋವು ಆಗ್ತಿದೆಯಾ, ಪ್ರತಿಯೊಂದೂ ನೀನು ನೋವನ್ನು ನೀನು ನನ್ನ ಹತ್ರ ಹಂಚ್ಕೋ. ನಾನು ಯಾವತ್ತೂ ಯಾರ ಹತ್ರನೂ ಹೇಳೋದಿಲ್ಲ. ನಾನು ಯಾರ ಹತ್ರನೂ ಇವನ ವಿಷಯ ಹೆಂಗೆ, ಅವನ ವಿಷಯ ಹೆಂಗೆ, ಅವಳ ವಿಷಯ ಹೆಂಗೆ ಅಂತ ನಾನು ಯಾವತ್ತೂ ಗಾಸಿಪ್ ಮಾಡೋದಿಲ್ಲ. ಯಾಕಂದರೆ ನಾನು ಯಾವಾಗಲೂ ಮೌನವಾಗಿ ಕೂತ್ಕೊಂಡಿದ್ದು ನೀನು ಹೇಳೋ ಅಂಥ ಪ್ರತಿಯೊಂದು ವಿಚಾರನೂ ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡಿರ್ತೀನಿ, ಮನಸ್ಸು ಕೊಟ್ಟು ಹೋಗೊಟ್ಟಿರ್ತೀನಿ. ಪ್ರತಿಯೊಂದು ವಿಚಾರನೂ ನಾನು ತಿಳ್ಕೊಂಡು
ಮಾಡಿಕೊಂಡು ನಿನಗೆ ಏನು ಬೇಕೋ ಅದನ್ನು ನಾನು ಸಮಯಕ್ಕೆ ಬಂದಾಗ ನೀನು ಮಾಡಿರೋಂಥ ಪುಣ್ಯದ ಕೆಲಸಗಳಿಂದ ನಿನಗೆ ಏನು ಸಿಗಬೇಕೋ ಅದನ್ನು ನಾನು ಖಂಡಿತವಾಗ್ಲೂ ಕಾಲಕ್ರಮೇಣ ನಿನಗೆ ಯಾವಾಗ ಪ್ರಾಪ್ತಿ ಆಗಬೇಕೋ, ನಿನಗೆ ಯಾವಾಗ ಸಿಗಬೇಕೋ ಅದನ್ನು ನಾನು ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಭಗವಂತ ಯಾವಾಗಲೂ ನಮ್ಮ ಜೊತೆ ಇರ್ತಾನೆ. ಅದನ್ನು ನಾವು ರೂಢಿಸ್ಕೊಬೇಕಾಗುತ್ತೆ. ಒಳ್ಳೆ ಆಚಾರ, ಒಳ್ಳೆ ವಿಚಾರಗಳನ್ನ, ಒಳ್ಳೆ ಪದ್ಧತಿಗಳನ್ನ ನಾವು ರೂಢಿಸ್ಕೊಂಡಾಗ ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ. ಭಗವಂತನ ನಾವು ಲೆಕ್ಕಾಚಾರ ಮಾಡಿ ಪ್ರೀತಿಸಕ್ಕೆ ಹೋಗ್ಬಾರ್ದು. ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಹೊರತು ನಾವು ಭಗವಂತನ ಸೃಷ್ಟಿ ಮಾಡಿಲ್ಲ. ಪ್ರತಿಯೊಂದು ಜೀವಿಗೂ ಕೂಡ, ಪ್ರತಿಯೊಂದು ಪ್ರಾಣಿಗೂ ಕೂಡ ಭಗವಂತ ಒಂದು ತುತ್ತು ಅನ್ನನ ಇಟ್ಟಿರ್ತಾನೆ. ಅವನು ಬಡವ ಆದರೂ ಕೂಡ ಅವನು ಒತ್ತೊತ್ತಿಗೆ ಅವನು ಬಿರಿಯಾನಿ ತಿಂದಲೇ ಇರ್ಬೋದು, ಅಥವಾ ಅವನು ಪಿಜ್ಜಾ ತಿಂದಲೇ ಇರ್ಬೋದು, ಅವನು ಬರ್ಗರ್ ತಿಂದಲೇ ಇರ್ಬೋದು, ಅಥವಾ ಇನ್ನೇನೋ ಒಂದು ಹೋಳಿಗೆ ಊಟ ತಿಂದಲೇ ಇರ್ಬೋದು. ಆದರೆ ಭಗವಂತ ಪ್ರತಿಯೊಂದು ಜೀವಿಗೂ ಕೂಡ ಅವತ್ತಿಗೆ ಅಂಬಲಿ ಕೊಡ್ಬೋದು, ಊಟ ಕೊಡ್ಬೋದು, ಅಥವಾ ಅವನು ಒಳ್ಳೆ ಕಾಸ್ಟ್ಲಿ ಬಟ್ಟೆ ಹಾಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಮಾನ ಮುಚ್ಕೊಳ್ಳೋಕ್ಕೆ 100 ರೂಪಾಯಿ ಬಟ್ಟೆನಾದರೂ ಕೊಟ್ಟಿರ್ತಾನೆ. ಯಾಕಂದರೆ ಇಂದಿನ ಪದ್ಧತಿಗಳಲ್ಲಿ ನಾವು ನೋಡ್ತಾ ಇರ್ಬೋದು, ಕೆಲವೊಂದು ಪದ್ಧತಿಗಳಲ್ಲಿ ಅಂದರೆ ಪುರಾತನ ಕಾಲದಲ್ಲಿ ನೋಡಿದ ಎಲೆಗಳನ್ನ ಮುಚ್ಕೊತಾ ಇದ್ದೋ ತಮ್ಮ ಮಾನ ಮುಚ್ಕೊಳ್ಳೋಕ್ಕೆ. ಅಂಥ ಪದ್ಧತಿಯಿಂದ ನಾವು ಈ ಪದ್ಧತಿಗೆ ಬಂದಿದ್ದೀವಿ ಅಂದಮೇಲೆ ಅದೇ ಜ್ಞಾನ ಅನ್ನೋದು ಅಥವಾ ನಮ್ಮ ಇತಿಹಾಸದಲ್ಲಿ ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಅಂಥ ಬದಲಾವಣೆ ಇತಿಹಾಸದಲ್ಲೇ ನಡೀತಿದೆ ಅಂತ ಅಂದಮೇಲೆ ನಮ್ಮ ಜೀವನದಲ್ಲೂ ಅಷ್ಟೇ ಭಗವಂತ ಯಾವತ್ತೋ ಒಂದು ದಿನ ನಾವು ಮಾಡಿರೋಂಥ ಸೇವೆ ಇರ್ಬೋದು, ನಾವು ಬೇಡ್ಕೊಳ್ಳೋಂಥ ಪ್ರಾರ್ಥನೆ ಇರ್ಬೋದು, ನಾವು ಬಾರಿಸುವಂಥ ಗಂಟೆಯ ಶಬ್ದ ಇರ್ಬೋದು, ಆ ತರಂಗಗಳ ಮೂಲಕ ನಮಗೆ ಒಳ್ಳೆಯದು ಅನ್ನೋದು ಖಂಡಿತವಾಗ್ಲೂ ಪ್ರಾಪ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ ಸಮಯ ಅನ್ನೋದು ಹೀಗೆ ಇರಲ್ಲ. ಸಮಯ ಅಂದಮೇಲೆ ಮಧ್ಯಾಹ್ನ ಆಗುತ್ತೆ, ಬೆಳಗ್ಗೆ ಆಗುತ್ತೆ, ಸಂಜೆ ಆಗುತ್ತೆ, ಹಗಲು ರಾತ್ರಿ, ಮಳೆ ಗಾಳಿ ಬೆಳಕು ಎಲ್ಲನೂ ನಡೀತಾನೆ ಇರುತ್ತೆ. ಹಂಗಿದ್ಮೇಲೆ ನಮ್ಮ ಜೀವನದಲ್ಲಿ ಯಾವತ್ತೋ ಒಂದು ದಿನ ನಾವು ಅಂದ್ಕೊಂಡಿರೋಂಥ ಆಸೆಗಳನ್ನು ಪೂರೈಸೋಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಅಂಥ ದೇವರನ್ನು ನಾವು ಪೂಜೆ ಮಾಡುವಾಗ ನಾವು ಇಂಥ ತಪ್ಪುಗಳನ್ನೆಲ್ಲ ಮಾಡಿ ಬಂದಾಗ ಖಂಡಿತವಾಗ್ಲೂ ನಾವು ಯಾವ ಒಂದು ಉದ್ದೇಶಕ್ಕೆ ಕೇಳ್ಕೊಂಡಿರ್ತೀವೋ ಅದು ನಮಗೆ ಫಲಿಸೋದಿಲ್ಲ. ಈ ರೀತಿ ತಪ್ಪುಗಳನ್ನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಯಾವಾಗಲೂ ಅಷ್ಟೇ ಭಗವಂತನ ಸೇವೆ ಮಾಡುವಾಗ ಶುದ್ಧ ಮನಸ್ಸಿಂದ, ಅಂತರಂಗದ ಮನಸ್ಸಿಂದ ನಿಮ್ಮ ನೋವನ್ನ ಭಗವಂತನ ಹತ್ರ ಹೇಳ್ಕೊಳ್ಳಿ. ಯಾಕಂದರೆ ಗಂಟೆ ಅಂದ್ರೇ ಮಹಾಲಕ್ಷ್ಮಿ. ಯಾವಾಗ್ಲೂ ಮಹಾಲಕ್ಷ್ಮಿ ಶಂಖ ಇರ್ಬೋದು, ಚಕ್ರ ಇರ್ಬೋದು, ನಾದ ಇರ್ಬೋದು, ಅದರಲ್ಲಿ ಮಹಾಲಕ್ಷ್ಮಿ, ವಿಷ್ಣು ದೇವರು, ಶಿವದೇವರು, ಪಾರ್ವತಿ ದೇವರು, ದುರ್ಗೆ ಅಂಶಗಳಿರುತ್ತೆ. ಅದನ್ನು ಮುಟ್ಟಿ ಸ್ಪರ್ಶ ಮಾಡುವಾಗ ಒಳ್ಳೆ ಮನಸ್ಸಿಂದ ನಮಗೆ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊಬೇಕು. ನಮ್ಮಲ್ಲಿರೋಂಥ ಅಜ್ಞಾನಗಳೆಲ್ಲ ಹೋಗಲಿ ಅಂತ ನಾವು ಬೇಡ್ಕೊಂಡು ದೇವರ ಎದುರಿಗೆ ಗಂಟೆ ಬಾರಿಸೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇನ್ನು ಮುಂದೆ ಈ ಥರದ್ದು ತಪ್ಪನ್ನು ಮಾಡಬೇಡಿ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಇದು ನಾನು ಹೇಳ್ಕೊಡ್ತಿರೋ ಅಂಥ ವಿಚಾರಗಳಲ್ಲ. ಇಲ್ಲಿ ನನ್ನದೇ ಆದ ಒಪಿನಿಯನ್ ಏನಿಲ್ಲ. ನಾನು ತಿಳ್ಕೊಂಡಿರೋಂಥ ವಿಷಯನ ನಿಮಗೆ ತಿಳಿಸ್ತಿದ್ದೀನಿ. ನಿಮಗೆ ಒಳ್ಳೆಯದು ಅನಿಸಿದ್ರೆ ಖಂಡಿತವಾಗ್ಲೂ ಮಾಡಿ. ಇಲ್ಲ ನಮಗೆ ಇದು ಸರಿ ಬರ್ತಿಲ್ಲ ಅಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಯಾಕಂದರೆ ನಮಗೆ ಗೊತ್ತಿರೋ ವಿಚಾರನ ನಾವು 4 ಜನಕ್ಕೆ ತಿಳಿಸಿದಾಗ ಅದರಿಂದ ಅಟ್ಲೀಸ್ಟ್ ಒಬ್ರಿಗಾದರೂ ಒಳ್ಳೆಯದಾದರೆ ನಮ್ಗೆ ಅದೇ ಸಂತೋಷ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.